ಕಮಲಶಿಲೆ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಇವತ್ತು ಆಗುದಿಲ್ಲ ಮಗ, ಕಷ್ಟ. ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡಿ ಮಟ್ಕೊಳ್ಳಿ. ಮೊಬೈಲ್ ಫ್ಲಾಶ್ ಲೈಟ್ಸ್ ಎಲ್ಲ ಆನ್ ಇರ್ಬೇಕಾಗುತ್ತೆ ಕೆಳಗಡೆ ಹೋಗ್ತಾ. ಯಾವುದೇ ಕಾರಣಕ್ಕೂ ಹಿಂದೆ ಉಳಿಲಿಕ್ಕೆ ಹೋಗ್ಬೇಡಿ. ಎಷ್ಟಾಗ್ತಷ್ಟು ಮುಂದೆ ಇರ್ಲಿಕ್ಕೆ ಟ್ರೈ ಮಾಡಿ. ಇದರಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ವಾಸ್ತವಿ ಮತ್ತು ಕಾಣಿಸ್ತಿತ್ತಲ್ಲ, ನಮ್ಮ ಹಂಗೆ ಕೆಮ್ಮಣ್ಣಂದೆಲ್ಲ ಇಷ್ಟ ಇದೆ. ಮೊರಕಲ್ಲನ್ನ ಪುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂತ ಸಂಪ್ರದಾಯ ಉಂಟು. ಎಷ್ಟು ಜನ ಇದ್ದೀರಣ್ಣ? 25. ಸೊ ಇದೇ ತೀರ್ಥ ನದಿಗೆ ಸೇರಿ ಪ್ರತಿ ವರ್ಷ ದೇವರಿಗೆ ಸ್ನಾನ ಆಗುತ್ತೆ. ಅರ್ಧ ದೇವಸ್ಥಾನ ಮುಗಿದು ಹೋಗುತ್ತೆ, ದೇವಸ್ಥಾನದ ಒಳಗಡೆ ಪ್ರವಾಹ ಬರುದು ಇದೇ ತೀರ್ಥ ಆಯ್ತು. ಎಲ್ಲ ದೇವರ ಮಾವಲಿಗೆ ಇವರಿಗೆ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ. ಒಬ್ಬರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿದ್ದಿಲ್ಲ, ಚಾರ್ಜ್ ಮಾಡಿದ್ದಿಲ್ಲ. ಒಂದ್ 2 ನಿಮಿಷ ಎಲ್ಲ ಟಾರ್ಚ್ ಎಲ್ಲ ಬಂದ್ ಮಾಡಿ. ಓಕೆ, ಯಾವ ಸಂಬಂಧ ಕಾಣಿಸ್ತಿದೆಯಾ ಈಗ? ಯಾವ ಧರ್ಮ ಕಾಣಿಸ್ತಿದೆಯಾ? ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟರಿಸ್ಟ್ ಮಾಡೋ ನಮಸ್ಕಾರಗಳು. ಇವತ್ತು ನಾನು ಮುರಕಲ್ಲಿನಿಂದ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ 150 ಅಡಿ ಆಳವಿರುವ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಈ ಜಾಗ ಎಲ್ಲಿದೆ, ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಕಮಲಶಿಲೆ ಎನ್ನುವಂಥ ಒಂದು ಊರಿನಲ್ಲಿ. ನೀವೇನು ನೋಡ್ತಾ ಇದ್ದೀರಾ, ಇದು ಸಿದ್ದಾಪುರ ಅಂತ. ನೀವೇನಾದರೂ ಬಸ್ಸಲ್ಲಿ ಬರ್ತೀನಿ ಅನ್ನೋದಿದ್ರೆ ಉಡುಪಿಯಿಂದ ಹಾಗೂ ಕುಂದಾಪುರದಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಇರುತ್ತೆ. ಇಲ್ಲಿ ಇಳಿದು ಕಮಲಶಿಲೆಗೆ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು. ಆ ಕಡೆ ನಾನು ಬಂದಿರೋದು ಸಿದ್ದಾಪುರದಿಂದ. ಈ ಕಡೆ ಬಂದರೆ ಹುಲಿಕಲ್ ಘಾಟಿಗೆ ಹೋಗುತ್ತೆ. ಇಲ್ಲೇ ಸಿದ್ದಾಪುರದಿಂದ ಸ್ವಲ್ಪ ದೂರದಲ್ಲೇ ಒಂದು ಕಮಾನ್ ಸಿಗುತ್ತೆ, ಅದ್ರ ಒಳಗಡೆಯಿಂದ ಹೋಗಬೇಕು. ಕಮಲಶಿಲೆ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಹಾಗಾದರೆ ಮತ್ತೆ ತಡ, ಏರಿರಿ ಎನ್ನಯ ರಥವ, ಪುಣ್ಯಭೂಮಿ ಕಮಲಶಿಲೆಗೆ ಹೋಗುವ. ಓ, ಇವತ್ತು ಸಂಡೇ ಅಲ್ವಾ, ತುಂಬ ಜನ ಇದ್ದಾರೆ ದೇವಸ್ಥಾನದಲ್ಲಿ. ಯಾರೋ ಕರೆದಂಗಾಯ್ತಲ್ವಾ, ಯಾರೋ ಕರೆದಂಗಾಯ್ತು. ಏನಿಲ್ಲ ಹೇಳಕ್ಕಲ್ಲ, ಇಲ್ಲ ಇಲ್ಲಿ ವಿಡಿಯೋ ಮಾಡುವ ನಡಿ ಬಂದೆ. ಇವಾಗ ಸಿಕ್ಕದ್ನಲ್ಲ, ಅವನು ನನ್ನ ಹೈಸ್ಕೂಲ್ ಗೆಳೆಯ ದಿವಾಕರ್ ಅಂತ. ಆ ಟೈಮಲ್ಲಿ ಒಂದೇ ಬೆಂಚಲ್ಲಿ ಕೂತ್ಕೋತಾ ಇದ್ದೀವಿ. ಶಾಲೆಯಲ್ಲಿ ಊಟ ತಿಂದಕ್ಕಿಂತ ಮೇಷ್ಟ್ರ ಹತ್ರ ಪೆಟ್ಟು ತಿಂದಿದ್ದೇ ಜಾಸ್ತಿ. ಇವಾಗೆಲ್ಲ ಸ್ನೇಹಿತರು ಸಿಗೋದೇ ಅಪರೂಪ ಆಗಿಬಿಟ್ಟಿದೆ. ಎಲ್ಲ ಅವ್ರವ್ರ ಜೀವನದಲ್ಲಿ ಬ್ಯುಸಿಯಾಗಿರ್ತೀವಿ. ನೀವೇನು ಎದುರುಗಡೆ ನೋಡ್ತಾ ಇದ್ದೀರಾ, ಇದೇ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ. ಇಲ್ಲಿ ದೇವಿಯನ್ನ ಲಿಂಗದ ರೂಪದಲ್ಲಿ ಆರಾಧನೆಯನ್ನ ಮಾಡ್ತಾರೆ. ಸರಿ, ಹಾಗಾದ್ರೆ ಈ ದೇವಸ್ಥಾನದ ಹಿನ್ನೆಲೆ ಏನಂತ ನೋಡ್ಕೊಂಡು ಬರೋಣ. ಶಿವನ ಆಸ್ಥಾನವಾದ ಕೈಲಾಸದಲ್ಲಿ ಪಿಂಗಳೆ ಎನ್ನುವಂತ ಸುಂದರವಾದ ನರ್ತಕಿ ಇರ್ತಾಳೆ. ಅವಳಿಗೆ ತಾನು ಎಲ್ಲರಿಗಿಂತ ಅತ್ಯಂತ ಸುಂದರವತಿ ಎನ್ನುವಂತ ಅಹಂಕಾರ ಮನೆ ಮಾಡಿರ್ತದೆ. ಒಂದು ದಿನ ಶಿವನ ಆಸ್ಥಾನದಲ್ಲಿ ನೃತ್ಯ ಮಾಡ್ತಿರ್ಬೇಕಾದ್ರೆ ಅವಳ ನೃತ್ಯವನ್ನು ಕಂಡು ಸಂತೋಷಗೊಂಡಂತ ಶಿವ ಪಾರ್ವತಿ ಇನ್ನೊಮ್ಮೆ ನೃತ್ಯ ಮಾಡಬೇಕಾಗಿ ಕೇಳಿಕೊಳ್ತಾರೆ. ಆದರೆ ಅಹಂಕಾರದಿಂದಲೇ ತುಂಬಿಕೊಂಡಿದ್ದಂತ ಪಿಂಗಳೆ, ಇನ್ನು ಮುಂದೆ ನಾನು ನಿಮ್ಮ ಆಸ್ಥಾನದಲ್ಲಿ ನೃತ್ಯವೇ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ಈ ಮಾತಿಗೆ ಕೋಪಗೊಂಡಂತ ಪಾರ್ವತಿ, ಇನ್ನು ಮುಂದೆ ನೀನು ಕುಬ್ಜ ಕುರೂಪಿಯಾಗಿ ಭೂಲೋಕದಲ್ಲಿ ಬಿದ್ದಿರು ಅಂತ ಶಾಪವನ್ನ ನೀಡ್ತಾಳೆ. ತನ್ನ ತಪ್ಪಿನ ಅರಿವಾಗಿ ಪಿಂಗಳೆ ಅಳುತ್ತಾ ತಾನು ಮಾಡಿದ ಪಾಪಕ್ಕೆ ಹಾಗೂ ಶಾಪ ವಿಮೋಚನೆಗೆ ಪರಿಹಾರವನ್ನ ಕೇಳ್ತಾಳೆ. ಅವಳ ಮಾತಿಗೆ ಶಾಂತಗೊಂಡಂತ ಪಾರ್ವತಿ, ಮುಂದೊಂದು ದಿನ ನಾನು ಭೂಲೋಕದಲ್ಲಿ ಕರಾಸುರರನ್ನ ವಧೆ ಮಾಡಲು ಬ್ರಹ್ಮಶಿಲೆಯಾಗಿ ನೆಲೆಸಲಿದ್ದೇನೆ. ಅಲ್ಲಿಯವರೆಗೂ ನೀನು ಸುಪಾರ್ಶ್ವ ಗುಹೆಯಲ್ಲಿ ತಪಸ್ಸನ್ನ ಮಾಡಬೇಕಾಗಿ ಹೇಳ್ತಾಳೆ. ಕರಾಸುರರನ್ನ ವಧೆ ಮಾಡಿದಂಥ ಪಾರ್ವತಿ ಭೂಲೋಕದಲ್ಲಿ ನೆಲೆಯಾಗಿ ಪಿಂಗಳೆಯನ್ನ ದ್ವಾರಕಕ್ಕೆ ಹೋಗಿ ಶ್ರೀಕೃಷ್ಣನನ್ನ ಭೇಟಿ ಮಾಡು, ಅವನ ಸ್ಪರ್ಶದಿಂದ ನಿನ್ನ ಹಿಂದಿನ ರೂಪವನ್ನು ಪಡ್ಕೋತೀಯ ಅಂತ ಹೇಳ್ತಾಳೆ. ಪಾರ್ವತಿಯ ಮಾತಿನಂತೆ ತನ್ನ ನಿಜ ರೂಪವನ್ನು ಪಡೆದುಕೊಂಡಂಥ ಪಿಂಗಳೆ ಧನ್ಯತೆಯಿಂದ ತಾನು ಕುಬ್ಜ ನದಿಯಾಗಿ ಭೂಲೋಕದಲ್ಲಿ ಹರಿದು ವರ್ಷಕ್ಕೊಮ್ಮೆ ಪ್ರವಾಹವಾಗಿ ಬಂದು ದೇವಿಯ ಪಾದವನ್ನು ತೊಳೆಯುವುದಾಗಿ ಹೇಳ್ತಾಳೆ. ಅಂದಿನಿಂದ ಇಂದಿನವರೆಗೂ ಆಡಿದಂಥ ಮಾತಿನಂತೆ ವರ್ಷಕ್ಕೊಮ್ಮೆ ಪ್ರವಾಹವಾಗಿ ಬಂದು ಪಿಂಗಳೆ ದೇವಿಯ ಪಾದವನ್ನು ತೊಳೆದು ಹೋಗ್ತಾಳೆ. ಇದಿಷ್ಟು ಈ ದೇವಸ್ಥಾನದ ಹಿನ್ನೆಲೆ. ದೇವಸ್ಥಾನದ ಒಳಗೆ ಹೋಗೋದಕ್ಕಿಂತ ಮುಂಚೆ ಕುಬ್ಜ ನದಿಯಲ್ಲಿ ಕೈಕಾಲನ್ನು ತೊಳೆದು ಹೋಗ್ಬೇಕಂತ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ನನಗೆ ಅನುಮತಿ ಇಲ್ಲ, ಬೇಸರ ಬೇಡ.
ದೇವಸ್ಥಾನದ ಆದಿಸ್ಥಳವನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಕಮಲಶಿಲೆ ದೇವಸ್ಥಾನಕ್ಕೆ ಕೆಲವರು ಹೋಗಿರ್ತಾರೆ, ಆದರೆ ಇದಕ್ಕೆ ಆದಿಸ್ಥಳ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆ ಸ್ಥಳವನ್ನು ತೋರಿಸುವಂಥ ಚಿಕ್ಕ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನಾನು ಅವಾಗ ಬಂದಿರೋದು ರೈಟ್ ಸೈಡಿಂದ. ಇವಾಗ ಹೋಗ್ತಾ ಲೆಫ್ಟ್ ಸೈಡಿಗೆ ಒಂದು ರೋಡ್ ಹೋಗುತ್ತೆ, ಅದರಲ್ಲೇ ಸ್ವಲ್ಪ ದೂರ ಹೋಗ್ಬೇಕು. ನೀವು ನೋಡ್ಬೋದು, ಆ ಕಡೆ ಹೋದ್ರೆ ಕೊಲ್ಲೂರಿಗೆ ಹೋಗುತ್ತೆ, ಈ ಕಡೆ ಬಂದ್ರೆ ಕಮಲಶಿಲೆ. ಸ್ವಲ್ಪ ದೂರದಲ್ಲೇ ಆದಿಸ್ಥಳ ಅಂತ ಒಂದು ಬೋರ್ಡ್ ನೋಡ್ಬೋದು. ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ. ಇಲ್ಲೂ ಕೂಡ ಇವತ್ತು ತುಂಬಾ ಜನ ಇದ್ದಾರೆ. ವಿಡಿಯೋ ಮಾಡೋದು ಕಷ್ಟ ಅನ್ಸುತ್ತೆ. ಬನ್ನಿ ಏನಾಗುತ್ತೆ ನೋಡೋಣ. ಮುಂದೆ ದೇವಸ್ಥಳ ಇರೋದ್ರಿಂದ ತಮ್ಮ ಪಾದರಕ್ಷೆಯನ್ನ ಇಲ್ಲೇ ಇಡಬೇಕು. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಮಗ. ಸಾರಿ ಕಟ್ಕೊಳ್ಬೇಕು, ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಬೇಕು, ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಕೊಡು ಮಗ. ಆಯ್ತಾ, ಅಲ್ಲೇ ದೊಡ್ಡ ಮಗು ಇಟ್ಕೊಳ್ತಾರೆ. ನೀನು ಒಳ್ಳೆ ಬನ್ನಿ. ಓಕೆ, ಲಾಗ್ ಇವತ್ತು ಆಗುದಿಲ್ಲ ಮಗ, ಕಷ್ಟ ಮಾಡ್ಕೊ ಅಷ್ಟೇ. ಬೈಕ್ ಕೊಡ್ಲಿಕ್ಕೆ ಇವತ್ತು ಬಿಸಿ. ನಮ್ಮರು ಲೆಕ್ಕದಲ್ಲಿ ನಿಂತ್ಕೊಳ್ಳಿ ಮಗ. ಅವ್ರಿಗೆ ಹೋಗ್ಲಿಕ್ಕೆ ಜಾಗ ಬಿಡಿ, ಚಾರ್ಜಿಂದ ಹೋಗಿ. ಸ್ವಲ್ಪ ಕಂಫರ್ಟೇಬಲ್ ಮಾಡ್ಕೊಳ್ಳಿ. ಒಳಗಡೆ ಸ್ವಲ್ಪ ಲೈಟ್ ಆಗಿ ಹೆಸರು ಉಂಟು, ಬಟ್ ಜಾರುದಿಲ್ಲ, ಸ್ವಲ್ಪ ಜಾಗ್ರತೆ ಬೇಕು. ಬನ್ನಿ ಬನ್ನಿ, ಬರುವನಲ್ಲ ಬನ್ನಿ ಬೇಗ. ಮತ್ತೆ ನೋಡಿ ಡೈಲಿ ಬರ್ತಾ ಇರ್ತೀರಾ, ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಬನ್ನಿ ಅಷ್ಟೇ. ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡಿ ಮಡ್ಚ್ಕೊಳ್ಳಿ. ಮೊಬೈಲ್ ಫ್ಲಾಶ್ ಲೈಟ್ಸ್ ಎಲ್ಲ ಆನ್ ಇರ್ಬೇಕಾಗುತ್ತೆ ಕೆಳಗಡೆ ಹೋಗ್ತಾ ಹೋಗ್ತಾ. ಸೊ ಕೈಯೆಲ್ಲ ಸ್ವಲ್ಪ ಫ್ರೀ ಇರ್ಲಿ. ಹುಡುಗರೆಲ್ಲ ಜಾಗ್ರತೆ, ಜೋಗ್ಲಿ ಪೂರ. ಯಾವುದೇ ಕಾರಣಕ್ಕೂ ಹಿಂದೆ ಉಳಿಲಿಕ್ಕೆ ಹೋಗ್ಬೇಡಿ. ಎಷ್ಟಾಗ್ತದೆ ಅಷ್ಟು ಮುಂದೆ ಇರ್ಲಿಕ್ಕೆ ಟ್ರೈ ಮಾಡಿ. ಹಂಗೆ ಚೀಲೆಲ್ಲ ಆಚೆಗಡೆ ಆಯ್ತಾ. ಓಕೆ, ದೇವರ ಬಗ್ಗೆ ಸ್ಟಾರ್ಟ್ ಮಾಡೋದಾದ್ರೆ ಆಚೆ ಸೈಡಿಂದ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಕಾಲಭೈರವ ಆಯ್ತಾ. ಎದುರುಗಡೆ ನಂದಿ ಮಹಾರಾಜ ಇರುವಂತ ಕಾಲಭೈರವ ಮತ್ತೆ ನಂದಿ. ಸುಪಾರ್ಶ್ವ ಅಂತ ಹೇಳಿ ಒಬ್ಬ ಮುನಿ ಬಂದು ಜ್ಞಾನ ಮಾಡಿರುವಂತಹ ಗುಹೆ. ಹಾಗಾಗಿ ಇದಕ್ಕೆ ಸುಪಾರ್ಶ್ವ ಗುಹಾಲಯ ಅಂತ ಕರೀತಾರೆ. ಕಂಪ್ಲೀಟ್ ಗುಹೆ ಬಂದು ನೈಸರ್ಗಿಕವಾಗಿ ಆದದ್ದು, ಕೈಯಲ್ಲಿ ಕೆತ್ತಿ ಮಾಡಿದಲ್ಲ. ಈಚೆ ಕರಾವಳಿ ಮಲೆನಾಡು ಸೈಡ್ ಎಲ್ಲ ಇದೇ ಕಲ್ಲಿಂದ ಮನೆ ಕಟ್ಟು, ಮೂರಕಲ್ಲಿ ಗೊತ್ತಿರ್ಬೋದು. ಇದೇ ಕಲ್ಲಿಂದ ಆಗಿರುವಂತಹ ಗುಹೆ ಆಯ್ತಾ. ಪೂಜೆ ಪುನಸ್ಕಾರ ಅಂತ ಬರುವುದಾದ್ರೆ ನಿಮಗೆ ಹತ್ತಿರದಲ್ಲಿ ಕುಂದಾಪುರ ಉಂಟು. ಕುಂದಾಪುರದ ಹತ್ತಿರದಲ್ಲಿ ನಮಗೆ ಕೋಟೆ ಅಮೃತೇಶ್ವರಿ ದೇವಸ್ಥಾನ. ಅಮೃತೇಶ್ವರಿಯಲ್ಲಿ ವಿಶೇಷವಾಗಿ ನಾಥ ಪರಂಪರೆಯವರು ಪೂಜೆ ಮಾಡಿ. ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಮಂಗಳೂರಲ್ಲಿ ಕದ್ರಿ ಮಂಜುನಾಥ ಧರ್ಮಸ್ಥಳ ಅಂತ ಹೋಗ್ತೀರಾ. ಧರ್ಮಸ್ಥಳದ ಆದಿ ಬಂದಿರುವಂಥ ನಿಮ್ಮ ಮಂಗಳೂರು ಕದ್ರಿಯಲ್ಲಿ ಸಹ ವಿಶೇಷವಾಗಿ ಯೋಗಿ ಪರಂಪರೆಯ ಮಠ ಉಂಟು. ಅಲ್ಲೆಲ್ಲ ಮೊದಲೆಲ್ಲ ಅವರೇ ಪೂಜೆ ಮಾಡ್ತಿದ್ರು ಆಯ್ತಾ. ಅದೇ ರೀತಿ ಬೆಂಗಳೂರು ಹೋಗುವಾಗ ನಿಮಗೆ ಆದಿಚುಂಚನಗಿರಿ ಸಿಗ್ತದೆ, ಎಲ್ಲ ಕೇಳೇ ಇರ್ಬೋದು. ಆದಿಚುಂಚನಗಿರಿಯಲ್ಲಿ ಸಹ ನಾಥ ಪರಂಪರೆ ಯೋಗಿಗಳದ್ದೇ ಪೂಜೆ ಇರುವಂಥದ್ದು ಆಯ್ತು. ಅವರದ್ದೇ ಇಲ್ಲಿ ಪೂಜೆ ಇರುವಂಥದ್ದು. ನಮಸ್ಕಾರ ಮಾಡ್ಕೊಳ್ಳಿ. ಕೆಳಗಡೆ ಹೋಗ್ಲಿಕ್ಕೆ ಉಂಟು, ಅಮ್ಮನವ್ರದ್ದೆಲ್ಲ ಲಿಂಗ ಎಲ್ಲ ಕೆಳಗಡೆ ಉಂಟು. ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿಂದ ಕೆಳಗಡೆ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಳ್ಳಿ. ಮಕ್ಕಳೆಲ್ಲ ಜಾಗ್ರತೆ, ಗಡಿ ಪಡಕ್ ಪಡಕ್ ಅಂತ ಹಾರ್ಲಿಕ್ಕಿಲ್ಲ, ನೋಡ್ಕೊಂಡಾರ ಅಂತ ಹೇಳಿರಿ ಅಷ್ಟೇ. ಸುಮ್ಮನೆ ಉಪದ್ರ ನಿಮಗೆ ಇವಾಗ ಟೀಮ್ ಎಂತಾದ್ರು ಗೊತ್ತಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ದೇವರ ಬಗ್ಗೆ ಏನಾದ್ರು ಇದ್ದೆ ಪ್ಲೀಸ್ ದಯವಿಟ್ಟು ಕೇಳಿ. ಅದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಅಮ್ಮ ಲೇಡೀಸ್ ಎಲ್ಲ ಹಿಂದೆ ಉಳಿಬೇಡಿ ಅಮ್ಮ, ಸ್ವಲ್ಪ ಮುಂದಿರಿ. ಈಗ ಸ್ವಲ್ಪ ಬೆಳಕಿತ್ತ ಅಂತ ಆಯ್ತು, ಕಡೆ ಕಡೆ ಕತ್ಲಾಗುತ್ತೆ ಒಳಗಡೆ. ಸ್ವಲ್ಪ ಮುಂದಿರಿ ಅಮ್ಮ. ಸ್ವಲ್ಪ ತಲೆ ಜಾಗ್ರತೆ, ತಲೆ ಇದ್ದವರು ಸ್ವಲ್ಪ ತಲೆ ಜಾಗ್ರತೆ. ದೇವ್ರ ಸೈಡ್ ಮುಖ ಮಾಡಿ ನಿಂತ್ಕೊಳ್ಳಿ. ಸ್ವಲ್ಪ ಮುಂದೆ ಹೋಗಿ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಆಚೆ ಸೈಡಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಲಾಸ್ಟಲ್ಲಿ ಮಗ ವಿರೋಧ ಕಾಣಿಸ್ತಿತ್ತಲ್ವಾ. ಕಾಳಿ, ಲಕ್ಷ್ಮಿ, ಸರಸ್ವತಿ 3 ಉದ್ಭವಾಂಗಗಳು ಅಂತ ಕರೀತಾರೆ. ತನ್ನ ಮಣ್ಣಿಂದನೇ ಹುಟ್ಟಿದ್ದು ಲಿಂಗಗಳು ಸಿಕ್ಕಿರೋದು ಅಂತ ಸಹ ಹೇಳ್ಬೋದು. ಹಾಗೆ ಲಾಸ್ಟಲ್ಲಿ ಮಗ ವೀರಭದ್ರ ಪ್ರತಿಷ್ಠಾಪನೆ ಮಾಡಿದ್ದು ಗುಹೆ ರಕ್ಷಣೆಗೋಸ್ಕರ. ಕರಾವಳಿ ಮಲೆನಾಡು ಅಂತ ಬಂದಾಗ ಹೆಚ್ಚು ಕಡಿಮೆ ದುರ್ಗಾ ಪರಮೇಶ್ವರಿ ಮತ್ತೊಂದು ದೇವಸ್ಥಾನದಲ್ಲೆಲ್ಲ ಇರ್ತದೆ, ಕ್ಷೇತ್ರಪಾಲಕ ಅಂತ ಕರೀತಾರೆ. ದೇವಸ್ಥಾನದಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮುಹೂರ್ತ ಕೇಳಿದಿರಲ್ಲ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 5:05ವರೆಗೆ ಬ್ರಾಹ್ಮಿ ಮುಹೂರ್ತ ಅಲ್ಲ, 5:05ವರೆಗೆ ಮುಗುವಂಥದ್ದು. 3:03ವರೆಯಿಂದ ಸ್ಟಾರ್ಟ್ ಆಗುತ್ತೆ ಬ್ರಾಹ್ಮಿ
ಮುಹೂರ್ತ. ಆ ಟೈಮಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಉದ್ಭವ ಆದ ಕಾರಣಕ್ಕೋಸ್ಕರ ಅದಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ಆ ದುರ್ಗೆದು ಆದಿ ಅಂದರೆ ಫಸ್ಟ್ ಹುಟ್ಟಿದ ದೇವರು ಅಂತ ಕರೀತಾರೆ. ಹಾಗೆ ಆಯಿತಾ. ಅಮ್ಮನಿಗೆ ಕೆಮ್ಮಣ್ಣು ಅಂದ್ರೆಲ್ಲ ಇಷ್ಟ ಇದೆ. ಮುರಕಲ್ಲನ್ನು ಪುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂಥ ಸಂಪ್ರದಾಯ ಉಂಟು. ನಂಬಿಕೆ ಏನಪ್ಪ ಅಂದರೆ ಲಿಂಗದಲ್ಲಿರುವಂಥ ಶಕ್ತಿಗಳೆಲ್ಲ ಮಣ್ಣಿಗೆ ಹೋಗುತ್ತೆ ಅಂತ ಅನಾದಿಯಿಂದ ನಂಬಿಕೆ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಣ್ಣನ್ನೇ ಪ್ರಸಾದ ಕೊಡ್ತಾರೆ, ಕೇಳಿರ್ಬೋದು ಅದನ್ನು ತೊಗೊಂಡಿರ್ಬೋದು. ಅದೇ ರೀತಿ ಇಲ್ಲಿ ಸಹ ಅದೇ ರೀತಿ ಆಯಿತಾ. ಹಾಗೆ ಈಗ ಹತ್ತಿರದಲ್ಲೇ ಕೊಲ್ಲೂರು ಕೊಡಚಾದ್ರಿ ಆದಿ ಅಂತ ಕರೀತಾರೆ. ಮಂಗಳೂರಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ, ನೆಲ್ಲಿತೀರ್ಥ ಆದಿ ಅಂತ ಕರೀತಾರೆ. ಅದೇ ರೀತಿ ಕಮಲಶಿಲೆ ದುರ್ಗಾ ಪರಮೇಶ್ವರಿದು ಇದು ಆದಿ ಆಯಿತಾ. ನಮಸ್ಕಾರ ಮಾಡಿಕೊಂಡು ಬನ್ನಿ. ಇಲ್ಲಿಂದ ಕೆಳಗಡೆ ಹೋಗಬೇಕು. ಬೇಗ ಬೇಗ ಹೋಗುವ, ಬೇಗ ಬೇಗ ಹೋಗುವ, ಅಲ್ಲಿ ಜನ ಬರ್ತಿದ್ದಾರೆ. ಹೋಗು ಹೋಗು, ಕೆಳಗೆ ಇಡುವ, ಬೇಗ ಬೇಗ ಬೇಗ. ಬರಬೇಡಿ, ಒಂದೇ ನಿಮಿಷ ಲೇಟ್ ಆಗುತ್ತೆ. ಒಂದೇ ನಿಮಿಷ. ಎಷ್ಟು ಜನ ಇದ್ದೀರಣ್ಣ? 25. ಸೀಟ್ ತಗೊಳ್ಳಿ ನಮ್ಮ ಬ್ಯಾಚು. ಕುಡ್ಡದವ್ರು ಇಲ್ಲಿ ಅವರಲ್ಲಿ 25 ಜನ ಇದ್ದಾರೆ, ಬಂದ್ಕೊಳ್ಳಿ. ಕಲ್ಲಿಟ್ಕೊಳ್ಳಿ ಟೀಮ್ ಎಲ್ಲ, ಲೆಫ್ಟ್ ರೈಟ್ ಕಲ್ಲಿಟ್ಕೊಳ್ಳಿ. ಮಾತಾಡಬೇಡಿ ಟೀಮ್ ಯಾರು. ನಮ್ಮ ಬ್ಯಾಚ್ ಅಷ್ಟೊಳಗೆ ತೀರ್ಥ ಹಾಕೊಳ್ಳಿ. ಅಕ್ಕ ತೀರ್ಥ ಹಾಕೊಳ್ಳಿ, ಇಲ್ಲಿ ಬನ್ನಿ ಅಂತ ಅವ್ರು ಹಾಕೊಳ್ಳಿ. ಮಗ ಅಷ್ಟೊಳಗೆ ತೀರ್ಥ ಹಾಕೊಳ್ಳಿ. ಮಗ ತೀರ್ಥ ಹಾಕೊಂಡ್ರೆ ಮೇಲತ್ತಿ, ಇನ್ನೊಬ್ಬರಿಗೆ ಜಾಗ ಕೊಡಿ. ಮಗ ನಾಗದೋಷ ಹೋಗುತ್ತೆ, ತೀರ್ಥ ಹಾಕೊಳ್ಳಿ. ನಮ್ಮ ಬ್ಯಾಚು ಬಸ್ಸಿನವರು. ಮಾತಾಡಬೇಡಿ, ಒಬ್ರಿಗೂ ಬರ್ತೀರಾ, ಕೇಳಿಸ್ಕೊಂಡು ಹೋಗಿ ಕ್ಲೀನಾಗಿ. ಸೊ ಇದೇ ತೀರ್ಥ ನದಿಗೆ ಸೇರಿ ಪ್ರತಿ ವರ್ಷ ದೇವರಿಗೆ ಸ್ನಾನ ಆಗುತ್ತೆ. ಅರ್ಧ ದೇವಸ್ಥಾನ ಮುಳುಗಿ ಹೋಗುವಷ್ಟು ದೇವಸ್ಥಾನದ ಒಳಗಡೆ ಪ್ರವಾಹ ಬರೋದು ಇದೇ ತೀರ್ಥ ಆಯಿತಾ. ಇಂಥ ಟೈಮ್ ಇಂಥ ಡೇಟ್ ಅಂತ ಹೇಳಿಕ್ಕಾಗೋದಿಲ್ಲ. ಮತ್ತು ಒಬ್ಬರಿಗೆ ಪ್ರೋಕ್ಷಣೆ ಮಾಡಿದ್ದಾರೆ. ತೀರ್ಥದ ಮುಂದೆ ಇರುತ್ತೆ, ಬನ್ನಿ. ಹಾಂ, ಕಾಶಿಗೆಲ್ಲ ಓದಿಲ್ಲ, ಬನ್ನಿ. ಲೇಡೀಸ್ ಸ್ವಲ್ಪ ಮುಂದೆ ಬನ್ನಿ. ಹಾಂ ಲೇಡೀಸ್ ಸ್ವಲ್ಪ ಮುಂದೆ ಬನ್ನಿ. ಲೇಡೀಸ್ ಎಲ್ಲ ಸ್ವಲ್ಪ ಇಲ್ಲಿ ಬನ್ನಿ. ಅದು ಸ್ವಲ್ಪ ಕಲ್ಲು ಗಟ್ಟಿ ಇತ್ತು, ಸ್ವಲ್ಪ ಮಣ್ಣು ಗಟ್ಟಿ ಇತ್ತು, ತಿನ್ನಿಸ್ಬೇಡಿ ಎಲ್ಲ. ಲೇಡೀಸ್ ಎಲ್ಲ ಮುಂದೆ ಬನ್ನಿ. ಲೇಡೀಸ್ ಮುಂದೆ ಬನ್ನಿ. ದೇವ್ರು ಕ್ಲೀನಾಗಿ ಕಾಣಿಸುತ್ತಕ್ಕ, ಸ್ವಲ್ಪ ಮುಂದೆ ಬನ್ನಿ. ಲಾಸ್ಟ್ ಅಲ್ಲಿ ನಾಗಶಿಲೆಗಳು ಕಾಣಿಸುತ್ತಲ್ಲ, ಪ್ರತಿಷ್ಠಾಪನೆ ಮಾಡಿದ್ದು ಪಂಚಮಿ ಟೈಮಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ. ದೇವಸ್ಥಾನ ನಕ್ಷತ್ರ ಬಂದು ಪೂಜೆ ಎಲ್ಲ ಮಾಡಿ ಹೋಗ್ತಾರೆ ಆಯ್ತಾ. ಬಾವಲಕ್ಕಿ ಅವೆಲ್ಲ ಮೇಲ್ಗಡೆ ಇರೋದು. ದೇವರ ಬಗ್ಗೆ ಹೇಳುವುದಾದ್ರೆ ಅದೇ ತುಂಬಾ ಅಪರೂಪದ ಪೂಜೆ ಆಯ್ತಾ. ಮನೆ ನಾಗವೇ ಹಾಗೆ ಪ್ರತಿಷ್ಠಾಪನೆ, ಮತ್ತೆ ಮೇಲ್ಗಡೆ ಎಲ್ಲ ದೇವರ ಬಾವಲಿ ಆಯ್ತಾ. ಇದುವರೆಗೆ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ. ಒಬ್ಬರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿದ್ದಿಲ್ಲ, ಸ್ಕ್ರಾಚ್ ಮಾಡಿದ್ದಿಲ್ಲ ಆಯ್ತಾ. ಕಣ್ಣೆಲ್ಲ ತುಂಬಾ ಸೂಕ್ಷ್ಮ, ಕಣ್ಣು ಕಾಣಿಸೋದಿಲ್ಲ. ಕಣ್ಣಿದೆ, ಕಣ್ಣು ಕಾಣಿಸೋದಿಲ್ಲ. ಕಿವಿ ಮೂಗು ಬಾಯೆಲ್ಲ ನಮ್ಗಿಂತ ಒಂದು 30-40 ಪಟ್ಟು ಸ್ಟ್ರಾಂಗ್. ಅಂದ್ರೆ ಶಬ್ದನೆಲ್ಲ ತುಂಬಾ ಡೀಟೇಲ್, ತುಂಬಾ ಸಣ್ಣಕ್ಕಾಗಿ ಬಿದ್ರು ಸಹ ಗೊತ್ತಾಗುತ್ತೆ ಆ ರೀತಿ ಆಯ್ತಾ. ಸೊ ದೇವರ ಬಾವಲಿ ಅಂತಾನೆ ಕರೆಯುವಂಥದ್ದು. ಆ ಲೆಕ್ಕದಲ್ಲಿ ಉಪದ ಕೊಟ್ಟಿರೋದು ಅವರಲ್ಲ, ನಾವು ಕೊಡ್ತಿರುವಂಥದ್ದು. ಅವ್ರು ಮಲಗುವಂಥ ಟೈಮಲ್ಲಿ ನಾವು ಬಂದಿರುವಂಥದ್ದು. ಆ ಲೆಕ್ಕದಲ್ಲಿ ಯಾವುದೇ ರೀತಿಯಾದ ತೊಂದರೆ ಕೊಟ್ಟೋದಿಲ್ಲ ಆಯ್ತಾ. ಮತ್ತೆ ದಾರಿಯೆಲ್ಲ ಕಂಟಿನ್ಯೂ ಆಗ್ತದೆ ಆಯ್ತಾ. ಈಗ ಮುಂದೆಲ್ಲ ಕಾಶಿ ರಾಮೇಶ್ವರಕ್ಕೆ ಹೋಗುವಂತಹ ದಾರಿ ಇದೆ ಅಂತ ಹೇಳ್ತಾರೆ ಆಯ್ತಾ. ಹೇಗೆ ದೇವರನ್ನು ನಂಬ್ತೀರ ಆ ದೃಷ್ಟಿಕೋನದ ಮೇಲೆ ನಂಬಿ ಯಾವುದೇ ರೀತಿಯಾದ ಒಂದು ಹೋಗ್ತದೆ ಅನ್ನುವಂಥ ಒಂದು ಪ್ರೂಫ್ ಪುರಾವೆ ಅನ್ನುವಂಥದ್ದು ಇಲ್ಲ ಆಯ್ತಾ. ಸೊ ನಾವು ಅದರಿಂದ ಹಿಡ್ಕೊಂಡು ಬಂದಿರುವಂಥ ಒಂದು ಶಾಸ್ತ್ರ. ನೀರದ್ರಿಂದವೇ ಪಾಸಾಗಿ ದೇವಸ್ಥಾನ ಕಡೆಗೆ ಹರಿದು ಹೋಗುತ್ತೆ ಆಯ್ತಾ. ಸೊ ಹಾಗೆ ಇದು ಗುಹೆ ಕೊನೆ. ಓಕೆ ಟೀಮ್, 1-2 ನಿಮಿಷ ಎಲ್ಲ ಟಾರ್ಚ್ ಎಲ್ಲ ಬಂದ್ ಮಾಡಿ. ಓಕೆ, ಯಾವ ಸಂಬಂಧ ಕಾಣಿಸ್ತಿದೆಯಾ ಈಗ? ಯಾವ ಧರ್ಮ ಕಾಣಿಸ್ತಿದೆಯಾ? ಯಾವ ಸಂಬಂಧಿಕರು, ರಕ್ತ, ಯಾವ ಇದಾಗಿರ್ಬೋದು, ಚಿನ್ನ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಏನಾದರೂ ಕಾಣಿಸುತ್ತಾ ನೋಡಿ. ಈ ಕ್ಷಣಕ್ಕೆ ಕೈ ಇಲ್ಲ ಕಾಲಿಲ್ಲ ಸರ್. ಎಷ್ಟೋ ಜನ ಸಾಧನೆ ಮಾಡಿದವರಿದ್ದಾರೆ ಈ ಕ್ಷಣದ ತನಕ. ಬಟ್ ಆದರೆ ಕಣ್ಣಿಲ್ಲ ಅಂದರೆ ಹೆತ್ತ ಅಪ್ಪ ಅಮ್ಮನೂ ಸಹ ಹೇಗಿರ್ತಾರೆ ಅಂತ ಗೊತ್ತಿರೋದಿಲ್ಲ ನೋಡಿ. ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನನಗೆ ಅದು ಮಾಡ್ಲಿಕ್ಕಾಗೋದಿಲ್ಲ, ಇದು ಮಾಡ್ಲಿಕ್ಕಾಗೋದಿಲ್ಲ, ಅದು ಓದಲಿಕ್ಕಾಗೋದಿಲ್ಲ, ಇಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಅದು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತೀರಾ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀರಾ ಅಂತ. ನಿಮಗೆ ಕಂಪೇರ್ ಮಾಡಿದ್ದು ಎಷ್ಟೋ ಜನ ಒಂದು ಹೊತ್ತಿಗೆ ಊಟಕ್ಕೂ ಸಹ ತುಂಬ ಕಷ್ಟಪಡ್ತಿದ್ದಾರೆ. ಹಾಗಂತ ಹೇಳ್ಕೊಂಡು ನೀವು ಸುಮ್ಮನೆ ತಿಂತಿದ್ದೀರ ಅಂತ ನಾನು ಹೇಳ್ತಿರುವಂಥದ್ದಲ್ಲ. ಎಲ್ಲರೂ ಸಹ ಹಾಗೆ ಕಷ್ಟಪಟ್ಟು ದುಡಿದು ಊಟ ಮಾಡ್ತಾರೆ, ಎಲ್ಲ ರೀತಿ ಮಲಗ್ತಾರೆ, ನಿದ್ದೆ ಮಾಡ್ತಾರೆ. ಬಟ್ ಆದರೆ ನಮಗೆ ಮಲಗಲಿಕ್ಕೆ ಅಂತ ಒಂದು ಮನೆ ಅಂತ ಉಂಟು, ಮಾತಾಡಲಿಕ್ಕೆ ಒಂದು ಸಂಬಂಧಿಕರಂತ ಉಂಟು. ಏನಾದರೂ ಕಷ್ಟ ಅಂತ ಬಂದಾಗ ಏನಾದರೂ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಕೈಯಲ್ಲಿದೆ. ಆದರೆ ಅವರಿಗೆ ಎಲ್ಲ ಇದ್ದಿರ್ಬೋದು. ಬಟ್ ಆದರೆ ಯಾವುದೇ ಸಂಬಂಧ
ಸಂಬಂಧ ಪ್ರೀತಿ ಏನೇ ಮಣ್ಣನ್ನು ಗಟ್ಟಿಯಾಗಿರಲಿ ಅದನ್ನು ಅನುಭವಿಸಲಿಕ್ಕೆ ಕಣ್ಣಿಲ್ಲದ ಪರಿಸ್ಥಿತಿ ನೋಡಿ ಹೇಗಿರ್ತದೆ ಅಂತ. ಅದಕ್ಕೋಸ್ಕರ ಇರುವಂತಹ 4 ದಿವಸ ಟೀಮ್ ಖುಷಿಯಾಗಿರಿ, ಪ್ರೀತಿ ಹಂಚ್ಕೊಂಡಿರಿ, ಕೈಯಲ್ಲಾದಷ್ಟು 4 ಒಂದು 4 ದಿವಸ ಒಳ್ಳೆ ರೀತಿಯಾದ ಸಹಾಯ ದಾನ ಧರ್ಮ ಮಾಡಿ ಅಂತ ಹೇಳಿ ನೋಡಿ. ಪರಿಸ್ಥಿತಿ ಯಾವ ರೀತಿ ಅಮ್ಮನ ಹೊಟ್ಟೆಯೊಳಗೆ ಬಂದಿದ್ದೀರಾ, ಬೆಳಕಿನ 4 ದಿವಸ ಹೆಂಗೆ ಬಾಳುತ್ತೆ ಹೆಂಗೆ ಬಿಡುತ್ತೆ ಎಲ್ಲ ಹಿಂಗೆ ಬಿಟ್ಟಿರುವಂಥದ್ದು. ಖುಷಿ ಆಯ್ತಾ ನಮ್ಮ ಟೀಮ್ ಅವರಿಗೆ? ಓಕೆ, ಕೊನೆಯದಾಗಿ ನಮ್ಮ ಟೀಮ್ ಕಡೆಯಿಂದ ಬಂದು ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿದ್ರಾ, ಕಣ್ಣಿಲ್ದೇ ಇರುವವರ ಪ್ರಪಂಚ ಎಷ್ಟು ಕಷ್ಟ ಅಲ್ವಾ? ಸತ್ತಾಗ ನಾವು ಏನೂ ತಗೊಂಡೋಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಕಣ್ಣನ್ನು ದಾನ ಮಾಡಿದ್ರೆ ಕಣ್ಣಿಲ್ದೇ ಇರುವವರು ಪ್ರಪಂಚವನ್ನು ನೋಡ್ಬೋದು. ನಂಬಿಕೆ ಏನಪ್ಪ ಅಂದರೆ ಅಮ್ಮನದು ವಾಹನ ಹುಲಿ ಬಂದು ಬಿಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗುತ್ತೆ ಅಂತ ಅನಾದಿ ಕಾಲದಿಂದ ಒಂದು ಪ್ರತೀತಿ ಇರುವಂಥದ್ದು. ದುರ್ಗಾ ಪರಮೇಶ್ವರಿ ವಾಹನ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ನೀವು ಸಿಂಹದ ಬಗ್ಗೆ ಸಹ ಯೋಚನೆ ಮಾಡ್ತೀರಾ, ಹಾಗೆ ಹುಲಿ ಬಗ್ಗೆ ಸಹ ಯೋಚನೆ ಮಾಡ್ತೀರ. ಬಟ್ ಈ ಕಾಡಿನಲ್ಲಿ ನಮ್ಮ ಅಮ್ಮನವ್ರದ್ದು ಹುಲಿ ಇರುವಂಥದ್ದು ಅನಾದಿ ಕಾಲದಲ್ಲಿ 150 ವರ್ಷಗಳ ಹಿಂದೆ ನಾಥ ಪರಂಪರೆಯವರು ಅವರದ್ದು ಶಾಸ್ತ್ರ ಅಂತ ಮಾಡುವಾಗ ಒಂದು ಹುಲಿ ಬಂದು ಆ ಕುಂಡದ ಹತ್ತಿರ ಚಳಿ ಕಾಯಿಸ್ಕೊಂಡು ಮನೆಗೆ ಎಲ್ಲ ಹೋಗಿದ್ದಾನೆ ತುಂಬ ವರ್ಷಗಳ ಹಿಂದೆ. ಅದಕ್ಕೋಸ್ಕರ ಅದನ್ನು ಈಗ ಸಹ ಶಾಸ್ತ್ರಬದ್ಧವಾಗಿ ಮಾಡುವಂಥದ್ದು. ಹಾಗಾದ್ರೆ ಕೂಡಲೇ ಈಗ ಬೆಂಕಿ ಹಾಕಿದ ಕೂಡಲೇ ಅಮ್ಮನ ಹುಲಿ ಬಂದು ಚಳಿ ಕಾಯಿಸ್ತದೆ ಅಂತಲ್ಲ, ನಾವು ಶಾಸ್ತ್ರ ಅಂತ ಮಾಡ್ಕೊಂಡು ಬಂದಿರುವಂಥದ್ದು. ಕೆಲವೊಮ್ಮೆ ಹುಲಿ ಕೂಗುವಂಥದ್ದಾಗಿರಲಿ, ಅದ್ರ ಕಾಲಚ್ಚುಗಳಾಗಿರಲಿ ನೋಡಲಿಕ್ಕೆ ಕೇಳಲಿಕ್ಕೆಲ್ಲ ಸಿಗ್ತದೆ. ಅದು ಅಮ್ಮನವರು ಒಂದು ಆಧಾರ, ಅವ್ರು ಬಂದು ಹೋಗಿದ್ದಾರೆ ಅನ್ನುವಂಥ ಒಂದು ಕುರುಹು. ಅದನ್ನು ಈಗ ಸಹ ಶಾಸ್ತ್ರಬದ್ಧವಾಗಿ ಮಾಡ್ತೇವೆ. ಈ ಒಂದು ಜಾಗಕ್ಕೆ ಮಾರ್ಗದರ್ಶಕರು ಅಥವಾ ಅರ್ಚಕರು ಇಲ್ಲದೆ ಪ್ರವೇಶವನ್ನು ನೀಡುವುದಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಹುಲಿ ಎಲ್ಲ ತಿರುಗ್ತಾ ಇರುತ್ತೆ. ಇದು ಕತೆ ಅಲ್ಲ. ಇಲ್ಲಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೋಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಹುಲಿ ಬಂದಿರುವಂಥ ವಿಡಿಯೋ ನಿಮಗೆ ಸಿಗುತ್ತೆ. ನೋಡೋದ್ರಲ್ಲ ಗುರುಗಳೇ, ಇದಿಷ್ಟು ಕಮಲಶಿಲೆ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ 1 ಲೈಕ್ 1 ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್.